se metan bacano, no sabemos qué hay que sacar. ಇಂಡಿಯಾ ಮೇಲೆ ಒಂದು ಬೇರೆ ತರಾನು ಅಟ್ಯಾಕ್ ಮಾಡ್ಬೋದು. ಆತ ಟ್ರಂಪ್ ಗೆ ಯಾವಾಗ ಗೊತ್ತಾಯ್ತು ಅವ್ರ ಹತ್ರ ಆಯಿಲ್ ರಿಸರ್ವ್ ಹೈಯೆಸ್ಟ್ ಆಯಿಲ್ ರಿಸರ್ವ್ ಹತ್ರ ಇದೆ ಅಂತ ಟ್ರಂಪ್ ಅನ್ನ ಹೇಳ್ಕೊಂಡ್ ಬರ್ತಾ ಇದ್ರು. ಆಮೇಲೆ ಒಂದು ಟ್ವಿಸ್ಟ್ ಕೊಟ್ಟು ನೋಡಿ ತಾತ ಟ್ರಂಪ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಯೋಚನೆ ಮಾಡಿ, ದೇಶ ನಡ್ಸಕ್ಕೆ ಗೌರ್ಮೆಂಟ್ ಬೇಕಾ ಇಲ್ಲ ಕಾರ್ಪೊರೇಟ್ ಕಂಪನೀಸ್ ಬೇಕಾ ಅಂತ. ಆ ಮೊಬೈಲ್ ನೋಡಿದ ತಕ್ಷಣ ಒಂದು ನ್ಯೂಸ್ ಎಲ್ಲರೂ ಒಂದು ಡಿಸ್ಕಸ್ ಮಾಡ್ತಿರ್ತಾರೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಏನಂತಂದ್ರೆ US ಟ್ರಂಪ್ ತಾತ ವೆನೆಜುಲಾ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿ ಎತ್ತಂಗಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ ದೇಶಕ್ಕೆ ಅಂತ. ಹೌದು, ಇದು ಇಮ್ಯಾಜಿನರಿ ಅಲ್ಲ, ಇದು ಹಾಲಿವುಡ್ ಸ್ಟೋರಿ ಅಲ್ಲ, ಇದು ಪಕ್ಕಾ ನಡೆದಿರೋ ರಿಯಾಲಿಟಿ ಸ್ಟೋರಿ. ಟ್ರಂಪ್ ತಾತ ವೆನೆಜುಲಾ ಪ್ರೆಸಿಡೆಂಟ್ ನ ಅರೆಸ್ಟ್ ಮಾಡಿ ಅವ್ರ ದೇಶಕ್ಕೆ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಏನ್ ವಿಷಯ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನೀವು ತಿಳ್ಕೊಂತೀರಾ ಇದು ಏನಿದು ಜಿಯೋ ಪೊಲಿಟಿಕ್ಸ್, ಆಯಿಲ್ ಮಾಫಿಯಾನ, ಇಲ್ಲ ಒಂದು ರೈವಲ್ರಿನ, ಇಲ್ಲ ಒಂದು ಜಿಯೋ ಪಾಲಿಟಿಕ್ಸ್ ನ ಕಂಟ್ರೋಲ್ ತಗೋದಕ್ಕ, ಇಲ್ಲ ಬೇರೆ ದೇಶದ ಮೇಲೆ ದ್ವೇಷ ತೀರಿಸ್ಕೊಡೋದಕ್ಕ ಅಂತ. US ಫೋರ್ಸಸ್ ವೆನೆಜುಲಾಗೆ ಇಂತ ಆಗ್ಬಿಟ್ಟಿದೆ. US ಪ್ರೆಸಿಡೆಂಟ್ ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲಾ ಕಡೆ ಫುಲ್ ಗಾಬರಿ ಎತ್ತಿಸ್ಬಿಟ್ಟಿದೆ. ಹಾಗೇನೆ US ವೆನೆಜುಲಾಗೆ ಏನ್ ಟೆನ್ಷನ್ ಕೊಟ್ಟಿದೆ, ಆ ಸಿಚುವೇಶನ್ ಒಂದು ಫುಲ್ ಫ್ಲೆಚ್ ವಾರ್ ತರ ಫೀಲ್ ಆಗ್ತಾ ಇದೆ. ಫುಲ್ ವಾರ್ ತರನೇ ನಡೆಸ್ತಾ ಇದಾರೆ US ಅವರು. ಇದು ಒಂದು ಸಿಂಪಲ್ ವಾರ್ ಅಲ್ಲ, ಇದು ಸಿಂಪಲ್ ಅಟ್ಯಾಕ್ ಅಲ್ಲ, ಇದು ಒಂದು ಒಳಗೆ ಒಂದು ಡೀಪ್ ಮೀನಿಂಗ್ ಇದೆ. ಇದು ಜಿಯೋ ಪೊಲಿಟಿಕ್ಸ್ನು, ಹಾಗೇನೆ ಒಂದು ಮಾಫಿಯಾನು, ಒಂದು ಕಾರ್ಟೆಲ್ ಮೇಲೆ ಮಾಡಿರೋ ವಾರು, ಮತ್ತೆ ಮುಖ್ಯವಾಗಿ ಆಯಿಲ್ ಮೇಲೆ ಒಂದು ಕಂಟ್ರೋಲ್ ತಗೊಳ್ಳೋದಕ್ಕೆ ಇದೊಂದು ಅಟ್ಯಾಕ್ ನಡೆದಿದೆ US ಇಂದ. ವೆಲ್ಕಮ್ ಟು ಮೈ ಚಾನಲ್ Jagan_POV. ನಾನ್ ನಿಮ್ಮ ಜಗನ್ ಸಿಂಗ್. ನೀವೇನಾದ್ರು ಈ ಚಾನಲ್ ಹೊಸದಾಗಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಶೇರ್ ಮತ್ತು ಲೈಕ್ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ನೀವು ಅರ್ಥ ಮಾಡ್ಕೊಂತೀರಾ ವೆನೆಜುಲಾಗೆ ಮತ್ತೆ US ಮಧ್ಯದಲ್ಲಿ ಏನಿದೊಂದು ಟೆನ್ಷನ್, ಏನಕ್ಕೆ ವೆನೆಜುಲಾ ಪ್ರೆಸಿಡೆಂಟ್ ಅರೆಸ್ಟ್ ಮಾಡೋದು ಅಂತ. ಬನ್ನಿ ವಿಡಿಯೋ ಒಳಗೋನು. ವೆನೆಜುಲಾ ಒಂದು ಚಿನ್ನ ಕಂಟ್ರಿ ಅಲ್ಲ ಜಿಯೋ ಪಾಲಿಟಿಕ್ಸ್ ಅಲ್ಲಿ, ಆದ್ರೆ ಇದು ಕ್ರೂಡ್ ಆಯಿಲ್ ರಿಸರ್ವ್ ಅಲ್ಲಿ ನಂಬರ್ 1 ಕಂಟ್ರಿ ಇಡೀ ದೇಶದಲ್ಲಿ. ಸೌದಿ ಅರೇಬಿಯಾನ ಈ ಕಂಟ್ರಿ ಮುಂದೆ ಏನಿಲ್ಲ, ಅಷ್ಟು ರಿಸರ್ವ್ ಇಟ್ಕೊಂಡಿದೆ ಈ ಕಂಟ್ರಿ. ಇಷ್ಟು ಕ್ರೂಡ್ ಆಯಿಲ್ ರಿಚ್ ಕಂಟ್ರಿ, ಗ್ರಾಚಾರ ಸರಿ ಇಲ್ಲ, ಈ ಕಂಟ್ರಿ ಪ್ರೆಸಿಡೆಂಟ್ ಸರಿ ಇಲ್ಲ. ಏನಕ್ಕೆ ಅಂತಂದ್ರೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇನ್ಫ್ಲೇಷನ್, ಪವರ್ ಕಟ್, ಊಟ ಇಲ್ಲ, ಒಂದು ಗುಡ್ ಎಜುಕೇಶನ್ ಇಲ್ಲ, ಎಲ್ಲ ನಾಶ ಮಾಡ್ಬಿಟ್ಟ ಈ ಪ್ರೆಸಿಡೆಂಟ್. ಸೆಂಟ್ರಲ್ ಪ್ರೆಸಿಡೆಂಟ್ ಹೆಸರು ಬಂದ್ಬಿಟ್ಟು ನಿಕೋಲಸ್ ಮಧುರಾ. ಈ ನಿಕೋಲಸ್ ಮಧುರಾಗೆ ಮೊದಲಿಂದನೂ ತುಂಬಾ ವರ್ಷದಿಂದ US ಗವರ್ಮೆಂಟ್ ವಾರ್ನ್ ಮಾಡ್ಕೊಂಡೇ ಬಂದಿದೆ. ಏನಂತ ವಾರ್ನ್ ಮಾಡ್ಕೊಂಡ್ ಬಂದಿದೆ, ನೀವು ಕಾರ್ಟೆಲ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಡ್ರಗ್ ಟ್ರಾಫಿಕ್ ನಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಾರ್ಕೋ ಟೆರರಿಸಂ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಎಲ್ಲ ಒಂದು ತಪ್ಪು ಜಾಗದಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ವಾರ್ ಮಾಡ್ಕೊಂಡೇ ಬರ್ತಾ ಇತ್ತು. ವೆನೆಜುಲಾ ಜನ ತುಂಬಾನೇ ಸಫರ್ ಮಾಡ್ತಾ ಇದ್ರು ಇದೊಂದು ಸಿಚುವೇಶನ್ ಇಂದ. US ಟ್ರಂಪ್ ವಾರ್ನಿಂಗ್ ಕೊಡ್ತಾ ಬರ್ತಾ ಇದ್ರು. ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಮಧುರಾ ನಿಕೋಲಸ್ ಒಂದು ಲೆಜೆಂಡರಿ ಲೀಡರ್ ಅಲ್ವೇ ಅಲ್ಲ, ಹಿ ಇಸ್ ಅ ಬಿಗ್ ಕ್ರಿಮಿನಲ್ ಅಂತ, ದೊಡ್ಡ ಕ್ರಿಮಿನಲ್ ಅಂತ ಓಪನ್ ಸ್ಟೇಟ್ಮೆಂಟ್ ಟ್ರಂಪ್ ಅನ್ನ ಹೇಳ್ಕೊಂಡ್ ಬರ್ತಾ ಇದ್ರು. ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಎಲ್ಲ ಇಂಪೋಸ್ ಮಾಡ್ತಾ ಇದ್ರು. ಆದ್ರೂ ಆಮೇಲೆ ಒಂದು ಟ್ವಿಸ್ಟ್ ಕೊಟ್ಟು ನೋಡಿ ತಾತ ಟ್ರಂಪ್ಗೆ ಯಾವಾಗ ಗೊತ್ತಾಯ್ತು ಅವ್ರ ಹತ್ರ ಆಯಿಲ್ ರಿಸರ್ವ್ ಹೈಯೆಸ್ಟ್ ಆಯಿಲ್ ರಿಸರ್ವ್ ಅವ್ರ ಹತ್ರ ಇದೆ ಅಂತ. ಅವ್ರು ಮಾತಾಡೋ ಒಂದು ವಿಧಾನ ಚೇಂಜ್ ಮಾಡ್ಬಿಟ್ಟು, ಸೋಷಿಯಲ್ ಮೀಡಿಯಾಲಿ, ಇಂಟರ್ವ್ಯೂ ಅಲ್ಲಿ ಎಲ್ಲಾ ಕಡೆ ಅವ್ರ ಟೋನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟು, ಅವ್ರು ಡ್ರಗ್ಸ್ ಬಗ್ಗೆ ಕಡಿಮೆ ಮಾತಾಡಕ್ ಸ್ಟಾರ್ಟ್ ಮಾಡೋದು, ಆಯಿಲ್ ಬಗ್ಗೆ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು. ವೆನೆಜುಲಾದ ಕರೆಂಟ್ ಪ್ರೆಸಿಡೆಂಟ್ ಆಯಿಲ್ ರಿಸೋರ್ಸಸ್ ನ ಎಲ್ಲ ಹಾಳು ಮಾಡ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಅವ್ರು ಇನ್ನೊಂದು ಸಿಗ್ನಲ್ ಕೊಡ್ತಾ ಇದ್ದಾರೆ, ಏನಂತ, ಅಮೆರಿಕನ್ ಆಯಿಲ್ ಕಂಪನೀಸ್ ಅವರ ಒಂದು ವೆನೆಜುಲಾದ ಆಯಿಲ್ ಇಂಡಸ್ಟ್ರಿನ ತಿರ್ಗಾ ರೀಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾರೆ ಅಂತ ಒಂದು ಸಿಗ್ನಲ್ ಕೊಡ್ತಿದ್ದಾರೆ. ಜನ ತಲೆ ಕೆಡ್ಸ್ಕೊಂಡು ನೀವು ಉತ್ಸವಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಯಾಕಂದ್ರೆ ಟ್ರಂಪ್ ಫಸ್ಟ್ ಡ್ರಗ್ ಟ್ರಾಫಿಂಗ್ ಬಗ್ಗೆ ಮಾತಾಡ್ತಿದ್ರು, ನಾರ್ಕೋಟಿಕ್ ಟೆರರಿಸಂ ಬಗ್ಗೆ ಮಾತಾಡ್ತಿದ್ರು, ಕಾರ್ಟೆಲ್ಸ್ ಬಗ್ಗೆ ಮಾತಾಡ್ತಿದ್ರು. ಇವಾಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಆಯಿಲ್ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡ್ಬಿಟ್ಟು, ಇವಾಗ ಇದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಜನ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ಅವ್ರು ಹೋಗಿ ಏನ್ ಮಾಡ್ಬಿಟ್ಟು ಅಂತ. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಆಯಿಲ್ ರಿಸೀವ್ ಮುಂಚೆನೆ ಇತ್ತು, ಇಲ್ಲ ಏನಾದ್ರು ಮುಚ್ಚಿಡ್ತಿದಾಗ ಅಂತ ಜನ ಕ್ವಶನ್ ಮಾಡಕ್ ಸ್ಟಾರ್ಟ್. ಇದೊಂದು ಅಟ್ಯಾಕ್ ನ ಒಂದು ಕಾರ್ಪೊರೇಟ್ ಆಂಗಲ್ ಇಂದ ನೋಡೋಣ. ಯಾಕೆ ಕಾರ್ಪೊರೇಟ್ ಆಂಗಲ್ ಇಂದ ನೋಡ್ಬೇಕು? ಯಾಕೆಂದ್ರೆ ಇದೊಂದು ಅಟ್ಯಾಕ್ ಅಲ್ಲಿ ಒಂದು ಚಿಕ್ಕ ಇಂಪ್ಯಾಕ್ಟ್ ಇದೆ. ಒಂದು ಕಾರ್ಪೊರೇಟ್ ಕಂಪ್ನಿದು ಒಂದು ಚಿಕ್ಕ ಇಂಪ್ಯಾಕ್ಟ್ ಇರ್ಬೋದು, ಆದ್ರೆ ದೊಡ್ಡ ಒಂದು ಮಿಷನ್ ಸಕ್ಸಸ್ಫುಲ್ ಮಾಡೋಗಿದೆ ಈ ಕಾರ್ಪೊರೇಟ್. ನಾನು ಒಂದು ವಿಷಯ ಕೇಳಿ ಫುಲ್ ಶಾಕ್ ಆಗೋದೆ. ಇದು ಒಂಥರ ಮಿಲಿಟರಿ ಮಿಷನ್ ತರ ಕಾಣಿಸ್ತಿಲ್ಲ, ಇದೊಂಥರ ಕಾರ್ಪೊರೇಟ್ ಕಂಪನಿ ಟೇಕ್ ಓವರ್ ತರ ಕಾಣಿಸ್ತಾ ಇದೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಸೀರಿಯಸ್ ಆದ ವಿಷಯ, ಒಂದು ಡಿಸ್ಕಷನ್ ನಡೀತು. ಏನಂತಂದ್ರೆ, ಇದೊಂದು ಅಟ್ಯಾಕ್ ಗೆ ಒಂದು ಪ್ರೈವೇಟ್ ಕಂಪನಿಗೆ ಕಾಂಟ್ರಾಕ್ಟ್ ಕೊಡೋಣ, ಒಂದು ಮಿಷನರೀಸ್ ಕಂಪನಿಗೆ ಕಾಂಟ್ರಾಕ್ಟ್ ಕೊಡೋಣ ಅಂತ. ಆ ಮಿಷನರೀಸ್ ಕಂಪನಿ ಅಟ್ಯಾಕ್ ನ ಸಕ್ಸಸ್ಫುಲ್ ಆಗಿ ನಡೆಸಿದೆ. ಎರಿಕ್ ಪ್ರಿನ್ಸ್, ಫೇಮಸ್ ಕಂಪನಿ ಬ್ಲಾಕ್ ವಾಟರ್ ಫೌಂಡರ್ ಅವರು ಒಂದು ಐಡಿಯಾ ಕೂಡ ಕೊಟ್ಟಿದ್ದು,
why send US force when private companies can handle this tension ಅಂತ ಯೋಚನೆ ಮಾಡಿ. ದೇಶ ನಡೆಸಕ್ಕೆ ಗವರ್ಮೆಂಟ್ ಬೇಕಾ ಇಲ್ಲ ಕಾರ್ಪೊರೇಟ್ ಕಂಪನೀಸ್ ಬೇಕಾ ಅಂತ. ಕಾರ್ಪೊರೇಟ್ ಕಂಪನೀಸ್ ವಾರ್ ನ ಬಿಸ್ನೆಸ್ ಲೆವೆಲ್ಗೆ ತಗೊಂಡೋಗೋಷ್ಟು ಡೆವಲಪ್ ಆಗಿದೆ. ಕಾರ್ಪೊರೇಟ್ ಕಂಪನೀಸ್ ಆ ಲೆವೆಲ್ಗೆ ತಾಕತ್ ಇಟ್ಕೊಂಡಿದ್ದಾರೆ ಇವಾಗ. ಟ್ರಂಪ್ US ಕಂಪ್ನಿಗೆ US ಆರ್ಮಿ ಬೇಡ, ಒಂದು ಕಾರ್ಪೊರೇಟ್ ಕಂಪ್ನಿನ ನಾವು ಯೂಸ್ ಮಾಡ್ಕೊಂಡು ಯಾವ ಟ್ರಾನ್ಸಿಷನ್ ನಾವು ಮಾಡೋಣ ಅಂತ ಒಂದು ಐಡಿಯಾ ಕೊಡೋಷ್ಟು ಡೆವಲಪ್ ಆಗಿದ್ದಾರೆ. ಈ ಜಿಯೋ ಪಾಲಿಟಿಕ್ಸ್ ಬಗ್ಗೆ ನೋಡಕ್ ಹೋದ್ರೆ ಸಪೋರ್ಟಿಂಗ್ ಕಂಟ್ರೀಸ್ ಆದ ರಷ್ಯಾ ಮತ್ತು ಚೈನಾ ವೆನೆನ್ಸುಲಾಗೆ, ಅದೇ ತರ ರೈವಲ್ರಿ ಕಂಟ್ರಿನೂ ಸೇಮ್ ಅಮೆರಿಕಾಗೆ ರಷ್ಯಾ ಮತ್ತು ಚೈನಾ. ಆದ್ರೆ ಇದು ಬರೀ ಆಯಿಲ್ ಬಿಸ್ನೆಸ್ ಅಲ್ಲ, ಇದು ಕಂಪ್ಲೀಟ್ಲಿ ಜಿಯೋ ಪಾಲಿಟಿಕಲ್ ಸ್ಟ್ರಾಟಜಿ ಅಟ್ಯಾಕ್. ಇದು ನೀವು ಯೋಚನೆ ಮಾಡಿ, ಯಾಕೆ ವೆನೆನ್ಸುಲಾ ಟಾರ್ಗೆಟ್ ಮಾಡಿ ಯಾಕೆ ಅಟ್ಯಾಕ್ ಮಾಡೋದು? ಅದರಿಂದ ಒಂದು ದೊಡ್ಡ ರೀಸನ್ ಇದೆ. ರಷ್ಯಾನ ಮತ್ತೆ ಚೈನಾನ ಕಂಟ್ರೋಲ್ ಮಾಡೋದಕ್ಕೆ. ಚೈನಾ ಅಲ್ಲಾಗ್ಲೇ ಬಿಲಿಯನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಯಿಲ್ ಡೀಲ್ಸ್ಗೆ ಎಲ್ಲದಕ್ಕೂ ಆಗ್ಲೇ ತುಂಬಾ ಕಾಸು ಖರ್ಚು ಮಾಡ್ತಾ ಇದೆ. ಈ ಕಡೆ ರಷ್ಯಾ ಅವ್ರಿಗೆ ಅಷ್ಟು ಕೋಟಿ ಅಷ್ಟು ಮಿಲಿಟರಿ ಸಪೋರ್ಟ್ ಮಾಡ್ತಾ ಇದೆ, ವೆಪನ್ಸ್ ಕೊಡ್ತಾ ಇದೆ, ಸೋಲ್ಜರ್ಸ್ ಟ್ರೈನಿಂಗ್ ಮಾಡ್ತಾ ಇದೆ. ಟ್ರಂಪ್ ತಾತನಿಗೆ ಕ್ಲಿಯರ್ ಆಗಿ ಗೊತ್ತು, ಸೌತ್ ಅಮೆರಿಕಾದಲ್ಲಿ ಚೈನಾದ ಡಾಮಿನೆನ್ಸ್ ನ ಕ್ಲಿಯರ್ ಮಾಡಬೇಕು, ಡಾಮಿನೆನ್ಸ್ ನ ತೆಗಿಬೇಕು ಅಂತಂದ್ರೆ ವೆನೆನ್ಸುಲಾನ ಟಾರ್ಗೆಟ್ ಮಾಡಿ ಅಲ್ಲಿ ಕಂಟ್ರೋಲ್ ತಗೋಬೇಕು ಅಂತ. ಇದು ಜಸ್ಟ್ ಆಯಿಲ್ಗೋಸ್ಕರ ನಡೆದಿರೋ ಫೈಟ್ ವಾರ್ ಅಲ್ವೇ ಅಲ್ಲ. ಇದು US ಮತ್ತು ಚೈನಾ ಮಧ್ಯದಲ್ಲಿ ನಡೀತಿರೋ ಗ್ಲೋಬಲ್ ಪೊಲಿಟಿಕ್ಸ್ ಚೆಸ್ ಗೇಮು. ಇದು ಮಧ್ಯದಲ್ಲಿ ಒಂದು ಚಿಕ್ಕ ಗೊಂಬೆ ಯಾರಂದ್ರೆ ನಿಕೋಲಸ್ ಮುಂಡೋ. ಈ ಅಟ್ಯಾಕ್ ಆದ್ಮೇಲೆ ಎಲ್ಲಾ ಕಡೆನೂ ವಾರ್ನಿಂಗ್ ಗಳು ನಡೆಸ್ತಾ ಇದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಇದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ವೆನೆನ್ಸುಲಾ ಅಟ್ಯಾಕ್. ಈ ವೆನೆನ್ಸುಲಾ ಅಟ್ಯಾಕ್ ಆದ್ಮೇಲೆ ಎಲ್ಲಾ ಕಡೆ ವಾರ್ನಿಂಗು, ಎಸ್ಪೆಷಲಿ ನಮ್ಮ ಭಾರತಕ್ಕೆ ಮತ್ತು ಮೆಕ್ಸಿಕೋಗೆ ಒಂದು ವಾರ್ನಿಂಗ್ ಬಂದಿದೆ. ಫಸ್ಟ್ ಮೆಕ್ಸಿಕೋ ಕತೆ ನೋಡೋಣ. ಅವ್ರಿಗೆ ಏನ್ತಿಗೆ ಅಟ್ಯಾಕ್ ಮಾಡ್ಬೋದು US ಅಡ್ಮಿನಿಸ್ಟ್ರೇಷನ್ ಅಂತ. ವೆನೆನ್ಸುಲಾ ಹೇಗೆ ನಾರ್ಕೋ ಟೆರರಿಸಮ್ ಅಂತ ಹೇಳಿ ಅವ್ರಿಗೆ ಅಟ್ಯಾಕ್ ಮಾಡೋದು, ಎಕ್ಸಾಕ್ಟ್ಲಿ ಸೇಮ್ ಲಾಜಿಕ್ ಮೆಕ್ಸಿಕೋ ಮೇಲೇನು ಅಪ್ಲೈ ಮಾಡ್ತಿದ್ದಾರೆ ಅವರು. ಟ್ರಂಪ್ ತಾತ ಓಪನ್ ಆಗಿ ಹೇಳ್ತಾರೆ, ಮೆಕ್ಸಿಕನ್ ಪ್ರೆಸಿಡೆಂಟ್ ಮೆಕ್ಸಿಕೋ ಗವರ್ಮೆಂಟ್ ನ ಅರ್ನ್ ಮಾಡ್ತಿಲ್ಲ, ಕಾಟೆನ ಅರ್ನ್ ಮಾಡ್ತಿದ್ದಾರೆ, ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ. ಅವರು ಓಪನ್ ಆಗಿ ಹೇಳ್ತಾರೆ ನಾರ್ಕೋ ಟೆರರಿಸಮ್ ನ ನೀವು ಸ್ಪ್ರೆಡ್ ಮಾಡ್ತೀರಾ ಅಂತ. ಅವ್ರಿಗೆ ವಾರ್ನಿಂಗ್ ಅಲ್ಲಿ ಹೋಗ್ತಾ ಇದೆ. ಹೇಗೆ ವೆನೆನ್ಸುಲಾದಲ್ಲಿ ಮಿಲಿಟರಿನ ಕಳಿಸಿ ಅಟ್ಯಾಕ್ ಮಾಡೋದು, ನಿಮಗೆ ಡ್ರೋನ್ ಸ್ಟ್ರೈಕ್ ಆಗ್ಬೋದು, ಸ್ಪೆಷಲ್ ಫೋರ್ಸ್ ಬರ್ಬೋದು, ಯಾವ ತರ ಬೇಕಾದ್ರೂ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಯಾವ ತರ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು ಅಂತ. ಆದ್ರೆ ಇಂಡಿಯಾ ವಿಷಯಕ್ಕೆ ಬಂದ್ರೆ, ಇಂಡಿಯಾ ಮೇಲೆ ಮಿಲಿಟರಿ ಅಟ್ಯಾಕ್ ಯೋಚನೆ ಮಾಡಕ್ಕಾಗಲ್ಲ. ಇಂಡಿಯಾ ಒಂದು ಸ್ಟ್ರಾಂಗ್ ಕಂಟ್ರಿ, ಮಿಲಿಟರಿಯಲ್ಲಿ ಭಯಾನಕ ಸ್ಟ್ರಾಂಗ್. ಆದ್ರೆ ಇಂಡಿಯಾ ಮೇಲೆ ಒಂದು ಬೇರೆ ತರನ ಅಟ್ಯಾಕ್ ಮಾಡ್ಬೋದು. ಎಕನಾಮಿ ಥ್ರೆಟ್ ಕೊಡ್ತಾ ಇದೆ. ಅವರು ಬ್ರಿಕ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಏನಂತಂದ್ರೆ, ನೀವು US ಡಾಲರ್ಸ್ ಯೂಸ್ ಮಾಡ್ಲೇಬೇಕು, ಬೇರೆ ಕರೆನ್ಸಿ ಯೂಸ್ ಮಾಡಬಾರ್ದು ಅಂತ. ನೀವೇನಾದ್ರೂ ಡಾಲರ್ಸ್ ಯೂಸ್ ಮಾಡಿಲ್ಲ, ಬೇರೆ ಕರೆನ್ಸಿ ಯೂಸ್ ಮಾಡಿದ್ರೆ ನಿಮ್ ಕಂಟ್ರೀಸ್ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ. 100% ಟ್ಯಾಕ್ಸ್ ಜೊತೆ ಇಂಡಿಯಾ ಇದೊಂದು ವಾರ್ನಿಂಗ್ ಕೂಡ ಹೌದು. ಇಂಡಿಯಾಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಷ್ಯಾ ಜೊತೆ ಯಾವ್ದೇ ತರ ಆಯಿಲ್ ಮುಖ್ಯವಾಗಿ ಇಟ್ಕೊಬಹುದು, ನೀವು ವೆಪನ್ಸ್ ಡೀಲ್ ಅಂತೂ ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ದೊಂದು ಟ್ಯಾಗ್ ಏನಿದೆ ಆತ್ಮನಿರ್ಭರ್ ಭಾರತ್ ಅಂತ, ಆತ್ಮನಿರ್ಭರ್ ಭಾರತ್ ನೀವು ಆಗ್ಬಾರ್ದು ಅಂತ ಡೈರೆಕ್ಟ್ ಆಗಿ ಅವ್ರು ಹೇಳ್ತಿದ್ದಾರೆ. ಅಮೆರಿಕ ಫಸ್ಟ್ ಪಾಲಿಸಿ ಏನ್ ಹೇಳುತ್ತೆ ಅಂದ್ರೆ, ಯಾರು ಇಂಡಿಪೆಂಡೆಂಟ್ ಆಗಿರ್ಬೋದು ಅವ್ರು ಬಂದೆ ಅಂತ. ಸೊ ಫೈನಲ್ ಆಗಿ ಅವ್ರು ಏನ್ ಹೇಳಕ್ ಬರ್ತಾರೆ ಅಂದ್ರೆ, ವೆನೆನ್ಸುಲಾಗೆ ಸೋಲ್ಜರ್ಸ್, ಮೆಕ್ಸಿಕೋಗೆ ಡ್ರೋನ್ಸ್, ಭಾರತಕ್ಕೆ ಟ್ಯಾರಿಫ್ಸ್, ಮೆಥಡ್ ಬೇರೆದಾಗಿರ್ಬೋದು, ಮೆಸೇಜ್ ಒಂದೇ. ಅವ್ರು ಲಾಸ್ಟ್ ಒಂದೇ ಹೇಳಕ್ ಬರ್ತಾರೆ ಅಂದ್ರೆ, ನೀವು ನಮ್ ಜೊತೆಗೂಡಿ ಇಲ್ಲ ಅಂತಂದ್ರೆ ನೀವು ಅದಕ್ಕೆಲ್ಲ ತಕ್ಕ ಶಿಕ್ಷೆ ನೀವು ಅನುಭವಿಸ್ತೀರಾ, ಅಲೈನ್ ವಿತ್ ಅಸ್ ಆರ್ ವಿಲ್ ಪೇ ದ ಪ್ರೈಸ್ ಅಂತ. ಇವತ್ತು ರಿಯಾಲಿಟಿ ಏನಂದ್ರೆ, ವೆನೆನ್ಸುಲಾ ಎಕ್ಸ್ಟ್ರೀಮ್ ಪ್ರೆಷರ್ ಇದೆ. ಆದ್ರೆ ಒಂದು ವಿಷಯ ಕ್ಲಿಯರ್ ಆಗಿದೆ, ಈ ಸ್ಟೇಟ್ಮೆಂಟ್ಸ್, ಈ ಆಲ್ ಡಿಸ್ಕಷನ್ಸ್, ಇದೆಲ್ಲ ಒಂದು ದೊಡ್ಡ ಕಾನ್ಫ್ಲಿಕ್ಟ್, ಒಂದು ದೊಡ್ಡ ಅನಾಹುತಕ್ಕೆ ಗ್ರೌಂಡ್ ರೆಡಿ ಮಾಡ್ತಾ ಇದೆ, ಗ್ರೌಂಡ್ ಸೆಟ್ ಮಾಡ್ತಾ ಇದೆ. ಇನ್ ಮುಂದೆ ಯಾವ್ದಾದ್ರು ಒಂದು ದೊಡ್ಡ ಅನಾಹುತ ಅದು ವರ್ಲ್ಡ್ ಶಾಕ್ ಆಗಲ್ಲ, ಯಾಕಂದ್ರೆ ಆಗ್ಲೇ ವಾರ್ನಿಂಗ್ ಸೈನ್ಸ್ ಎಲ್ಲ ಆಗ್ಲೇ ಬಂದ್ಬಿಟ್ಟಿದೆ. ಈ ತರ ಅನಾಹುತ ಆಗದೆ ಇದೊಂದು ಚಿಕ್ಕ ಅನಾಹುತನೇ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಗೆ ರೆಡಿ ಮಾಡ್ತಾ ಇರುತ್ತೆ. ಮುಂದೆ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಅದು ಯಾರು ಅಷ್ಟೊಂದು ಶಾಕ್ ಆಗಲ್ಲ, ಯಾಕಂದ್ರೆ ಆಗ್ಲೇ ಚಿಕ್ಕ ಕಾನ್ಫ್ಲಿಕ್ಟ್ ಗಳಾಗಿ ಜನ ಮೈಂಡ್ ಸೆಟ್ ರೆಡಿ ಆಗ್ಬಿಟ್ಟಿರ್ತದೆ. ಸೊ ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನೀವೊಂದು ಅರ್ಥ ಮಾಡ್ಕೊಂಡಿದ್ದೀರಾ ಏನಂದ್ರೆ, ಈ ಕಂಪ್ಲೀಟ್ ಸ್ಟೋರಿ ಇದೊಂದು ಅಟ್ಯಾಕ್, ವೆನೆನ್ಸುಲಾ ಮೇಲೆ ಅಟ್ಯಾಕ್, ಮಧುರನ ಕಿಡ್ನಾಪ್, ಈ ಡೊನಾಲ್ಡ್ ಟ್ರಂಪ್ ಮಾಡಿರೋ ಒಂದು ವಿಷಯ, ಇದೆಲ್ಲ ಒಂದು ಜಸ್ಟ್ ಒಂದು ಆಯಿಲ್ ರಿಸರ್ವ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈ ಜಸ್ಟ್ ಒಂದು ಆಯಿಲ್ ರಿಸರ್ವ್ ಹೇಗೆ ಜಿಯೋ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಸ್ಟೇಟ್ಮೆಂಟ್, ಒಂದು ಪೋಸ್ಟ್, ಒಂದು ಥ್ರೆಟ್, ಇಡೀ ದೇಶನೇ ಬಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಂಬಿಸ್ತಾ ಇದೆ. ಇದು ನೋಡಿದ್ರೆ ಒಂದೇ ಒಂದು ಆಯಿಲ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂತ ನಿಮ್ಗೇನ್ ಅನಿಸ್ತಾ ಇದೆ? US ಡೆಮೋಕ್ರಸಿ ಸಪೋರ್ಟ್ ಮಾಡ್ತಾ ಇದೆಯಾ, ಅಥವಾ ಬೇರೆ ದೇಶ ಯಾವ ರಿಸೋರ್ಸ್ ಜಾಸ್ತಿ ಇದೆ ಅವ್ರಿಗೆಲ್ಲ ಅಟ್ಯಾಕ್ ಮಾಡಿ ಟ್ಯಾರಿಫ್ಗಳು ಹಾಕಿ ಅವ್ರ ಮೇಲೆ ಒಂಥರ ಥ್ರೆಟ್ ಮಾಡಿ ಅಲ್ಲಿಂದ ಕೊಳ್ಳೆ ಹೊಡಿತಾ ಇದೆಯಾ? ಪ್ಲೀಸ್ ಕಮೆಂಟ್ ಅಂತ ತಿಳಿಸಿ. ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಪಾಯಿಂಟ್ ಇದೆ, ಇದೇ ತರ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಸ್ಮೂತ್ ವರ್ಡ್ಸ್ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಸೈನಿಂಗ್ ಆಫ್ ನಿಮ್ ಜಗನ್ ಸಿಂಗ್.